ಕೊಡೋರಿಗೆ ಏನು ಕೊಡ್ತಾರೆ ಅದೇ ಹಣ ಕೊಡಿಸ್ತೀನಿ ನಿಮಗೆ. ಅವ್ರಿಗೆ 35 ಲಕ್ಷ ಕೊಟ್ಟರೆ ನಿಮಗೂ 35 ಲಕ್ಷ ಕೊಡಿಸ್ತೀನಿ. ನಾನು ಪರಿಪರಿಯಾಗಿ ಕೇಳಿಕೊಂಡೆ. ರಾಜಕೀಯ ಮಾಡಿದ್ದಾರೆ, ಮಾಡಲಿ, ಸಂತೋಷ. ರಾಜಕೀಯ ಮಾಡಿದ್ದಾರೆ, ನನಗೆ ಗೊತ್ತು ಯಾವ ರಾಜಕೀಯ ಮಾಡಿದ್ದಾರೆ. ಯಾವ ರಾಜಕೀಯದವರು ಸೇರಿ ಅದನ್ನು ಈ ಕ್ಷೇತ್ರಕ್ಕೆ ಹಾಳು ಮಾಡಿದ್ದಾರೆ ನಿಮಗೆ ಅರ್ಥ ಆಗುತ್ತೆ. ಕೊರಟಗೆರೆ ಮೇಲೆ ಆಮೇಲೆ ಅರ್ಥ ಆಗುತ್ತೆ. ಈಗಾಗಲೇ ಅಲ್ಲಿ ಅದೆಂತ ಊರಬಹುದು, ಕೇವಲ 500 ಎಕರೆ ಭೂಮಿ, ಕೇವಲ 500 ಎಕರೆ ಭೂಮಿ ಆ ಒಡೆಯರಲ್ಲಿ ಹತ್ರ ಬಿಟ್ಕೊಡ್ರಪ್ಪ ಅಂದರೆ ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ಅಕ್ವಿಸಿಷನ್ ಮಾಡುತ್ತೆ. 5,000 ಎಕರೆಯಲ್ಲಿ 2,500 ಅಕ್ವೈರ್ ಮಾಡ್ಬೋದಾಗಿತ್ತು, ಮುಂದುವರಿಬೋದಾಗಿತ್ತು. ಆದರೆ ರೈತರಿಗೆ ಗೌರವ ಕೊಟ್ಟು ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಮುಂದುವರೆದಿದ್ದಾರೆ. ಆ 500 ಎಕರೆ ಭೂಮಿನ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ಕೈ ಕಟ್ಟಿ ಕೂರುತ್ತಾ ಹೇಳಿ? ನಾನು ಅವರಿಗೆ ವಿನಯದಿಂದ ಕೇಳ್ಕೊಳ್ತೀನಿ. ಆ 500 ಎಕರೆ ನಿಮಗೆ ಬೇರೆ ಬೇರೆ ಕಡೆ ಹಣ ಕೊಡ್ತೀವಿ, ಬೇರೆ ಬೇರೆ ಕಡೆ ತಗೊಳ್ಳಿ, ಆ 500 ಎಕರೆಯನ್ನು ಬಿಟ್ಕೊಡಿ ಅಂತೇಳಿ ನಾನು ಅತ್ಯಂತ ವಿನಯವಾಗಿ ಗೌರವದಿಂದ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲದೇ ಇದ್ದರೆ ಅದು ಹೊರಟೋಗುತ್ತೆ. ನಿಮಗೆ ನೀರು ಎತ್ತಿನೊಳಗೆ ನೀರು ಬೇಕು. ಹಾಸನ ಜಿಲ್ಲೆ ಅವರು ಕೊಡೋದಿಲ್ಲ ನಾವು ಜಮೀನು, ಎತ್ತಿನೊಳೆ ತಗೊಂಡೋಗ್ಬೇಡಿ ಅಂತಿದ್ರೆ ನಿಮಗೆ ಎಲ್ಲರಿಗೂ ಬರ್ತಿತ್ತು? ನಿಮಗೆ ಬರ್ತಾಯಿತ್ತಾ? ಅವರು ರೈತರಲ್ವಾ? ಹಾಸನದವ್ರು ರೈತರಲ್ಲ, ಬರೇ ಒಡೆರಳ್ಳಿ ಅಥವಾ ಬೈಗೊಂಡ್ಲವ್ರು ಮಾತ್ರ ರೈತರ. ಯಾರ ಹಿತವನ್ನು ಕಾಯಬೇಕು? ನಾವು ರೈತರ ಹಿತ ಕಾಯಬೇಕು. ಹೇಗೆ ಕಾಯಬೇಕು? ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಎಂಥ ಕೆಲಸ ಮಾಡಬೇಕು ನಾವು. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ತೀನಿ, ನೀವು ಆ ರೀತಿ ಆಗಬೇಡಿ. 500 ಎಕರೆ ಜಮೀನನ್ನು ದಯಮಾಡಿ ಕೊಡಿ. ಅದನ್ನು ಆ ಭಾಗದಲ್ಲಾದರೂ ಒಂದು ಕೊಂಡಿ ಆದರೂ ತೆಗೆದಾಕೊಳ್ಳಿ. ಎತ್ತಿನೊಳೆ ನೀರು ಕೇಳೋದಕ್ಕೆ ನಾವು ಒಂದಿಷ್ಟು ಜಮೀನು ಕೊಟ್ಟಿದ್ದೇವಪ್ಪ, ನಮಗೂ ನೀರು ಕೊಡಿ ಅಂತ ಕೇಳೋದಕ್ಕೆ ಹಕ್ಕಾದರೂ ಇರುತ್ತೆ. ಇಲ್ಲದೆ ಹೋದರೆ ನಿಮ್ಗೆ ಯಾವ ಹಕ್ಕು ಇಲ್ಲ. 67 ಕೆರೆಗೆ ನೀರು ಕೊಡ್ತಾ ಇದ್ದೀನಿ. ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ 67 ಕೆರೆಗೆ ನೀರು ಬರುತ್ತೆ. ಆ 67 ಕೆರೆ ನೀರು ತೊಗೊಳಕ್ಕೆ ನಿಮ್ಗೆ ಏನು ಹಕ್ಕಿದೆ ಹೇಳಿ? ಕೊರಟಗೆರೆ ಜನ 500 ಎಕರೆ ಜಮೀನು ಕೊಡಲಿಲ್ಲ, ಅವ್ರಿಗೆ ಯಾಕೆ ನೀರು ಕೊಡ್ತೀರಿ ಅಂತ ಯಾರಾದರೂ ಇದ್ದರೆ ನಿಮ್ಮದೇನಪ್ಪ ಮರ್ಯಾದೆ? ನಂದೇನು ಮರ್ಯಾದೆ? ದಯಮಾಡಿ ಕೆಲಸ ಮಾಡಬೇಡಿ ಅಂತ ಅವರು ಹೇಳಿ. ಆನಂತರ ಅನೇಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಅವೆಲ್ಲ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಜೊತೆಗೆ ನನ್ನದು ನೇತೃತ್ವ ಅಂದ್ಕೊಳ್ಳಿ, ಇಬ್ಬರೂ ಮಾಡ್ತೇವೆ. ಒಬ್ಬರೇ ಮಾಡಲ್ಲ, ಜೋಡೆತ್ತು 2 ಕಾಂಗ್ರೆಸ್ ಗೊತ್ತಾಯ್ತಾ? ಒರಿಜಿನಲ್ ಕಾಂಗ್ರೆಸ್. ಆದ್ದರಿಂದ ಹಾಗಾಗಿ ಇಬ್ಬರು ಕೂಡ ಈ ರಾಜ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಬಗ್ಗೆ ನಾವು ಮುಗಿಸ್ತೇವೆ. ಆದ್ದರಿಂದ ಇವತ್ತು ತಾವೆಲ್ಲ ಇಷ್ಟೊಂದು ಜನ ಬಂದು, ಭಾಳಷ್ಟು ಜನ ಹೋಗ್ಬಿಟ್ಟು ಅಲ್ಲಿ ಊರುಗಳಿಗೆ ಹಾಲು ಕರಿಬೇಕು ಮತ್ತು ಅವ್ರ ಕೆಲಸ ಕಾರ್ಯಗಳಿತ್ತು. ಹಳ್ಳಿ ಜನ ಅವರಿಗೆ ಅದೇ ಅಲ್ಲ. ಜೊತೆಗೆ ಮಳರಾಯ ಬೇರೆ ಬಂದ್ಬಿಟ್ಟ. ಮಳರಾಯ ನಿಮಗೆ ಶುಭ ಕೋರಿದ್ದಾನೆ. ಮಳೆರಾಯ ಕೊರಟಗೆರೆ ಜನರಿಗೆ ಶುಭ ಕೋರಿ ಹೋಗಿದ್ದಾನೆ. ಆದರೆ ನಾನು ಕೊರಟಗೆರೆ ಜನ ಅಂದರೆ ನಾನು ಕೊರಟಗೆರೆ ಇರಬೇಕು ದಡ್ಡ, ನಾನು ಕೊರಟಗೆರೆನೇ. ಆದ್ದರಿಂದ ನಮಗೆ ಎಲ್ಲರಿಗೂ ಕೂಡ ಶುಭ ಕೋರಿದ್ದಾನೆ ದೇವರು. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ನಾನು ಬರ್ತಾ ಇರ್ತೇನೆ. ಹೆಚ್ಚು ಬರೋಕ್ಕೆ ಸಾಧ್ಯ ಆದರೂ ಕೂಡ ಆಗಾಗ್ಗೆ ಬರ್ತೀನಿ. ಆದರೆ ಖಂಡಿತವಾಗಿ ಬಂದು ಹೋಗ್ತಿರ್ತೀನಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಣ. ನಮ್ಮ ತಾಯಿಯಂದಿರು ಅವರೆಲ್ಲ ಭರತನಾಟ್ಯ ಮಾಡಿಬಿಟ್ರು ಮೆರವಣಿಗೆನಲ್ಲಿ ಅಲ್ವಾ? ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ರಮ್ಮ ಅವರೆಲ್ಲ. ಆ ತಾಯಿಯಂದಿರಿಗೆ ನಾನು ಆಭಾರಿಯಾಗಿದ್ದೇನೆ. ಕೊರಟಗೆರೆ ಮತದಾರರಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಗಂಡಸರು
ಅವ್ರು 50% ಅವ್ರೆ. ಎಷ್ಟವ್ರೆ? ನೀವು ಹುಷಾರಾಗಿ ಕೆಲಸ ಮಾಡಿ, ಅವ್ರಿಗೆ ಅವಕಾಶಗಳನ್ನ ಕೊಡಿ. ಆ ತಾಯಂದಿರಿಗೆ ಮುಂದಿನ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ 3 ಕ್ಷೇತ್ರದಲ್ಲಿ ಅವ್ರಿಗೆ ನೀವು ಕೊಡಲ್ಲ ಕಾರ್ಡರು ಅಂತ ಗೊತ್ತು. ಅದಕ್ಕೆ ರಾಜೀವ್ ಗಾಂಧಿಯವರು 50% ರಿಸರ್ವೇಷನ್ ಮಾಡೋರು ಆಯಿತಾ. ಆ 50% ಹೆಣ್ಮಕ್ಳಿಗೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋ ಕೆಲಸ ನಿಮ್ಮದು ಕೂಡ ನೀವೇ ಮಾಡಬೇಕು. ಅವರೆಷ್ಟು ಓಡಾಡ್ತಾರೋ ಅದಕ್ಕಿಂತ ಹೆಚ್ಚು ನೀವು ಓಡಾಡಿ ಪಕ್ಷದ ಹಿತದೃಷ್ಟಿಯಿಂದ ಆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನೋಡಪ್ಪ, ಆರ ದಯವಿಟ್ಟು ಕೊಡಬೇಡಿ, ಕೈ ಕೊಡಿ, ನನಗೆ ಅದು ಹುಷಾರಿಲ್ಲ, ಅರ್ಥ ಇಲ್ಲ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಈಗ